ನಡಿ. ಸರಿ, ಕಾಫಿ ಕುಡ್ಕಂಡಿ ಮನೆ ಕಡೆಗೆ ಹೋಗೋಣ. ನೀನು ಹೋಗು, ನಾನು ಹೆಂಡತಿನ ಕರ್ಕೊಂಡು ಇನ್ನೊಂದು ಆಫೀಸ್ಗೆ ಹೋಗ್ಬೇಕು. ಬಾಬಿ ಜೊತೆ? ಅರೆ, ಇನ್ನು ಯಾವ್ದು ಆಫೀಸ್ ಕೆಲಸ ಬಾಕಿ ಇದೆ. ನಾನು ಇವಳು ಸ್ವಲ್ಪ ಎಲೆಕ್ಷನ್ ಆಫೀಸ್ ಹತ್ರ ಹೋಗಿ ಬರ್ತೀವಿ. ಎಲೆಕ್ಷನ್ ಆಫೀಸ್ಗೆ? ಅಲ್ಲೇನಪ್ಪ ಕೆಲಸ ಇಬ್ಬರದು? ನನ್ನ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಬಿಟ್ಟು ಹೋಗಿದೆ ಅಂತಣ್ಣ, ಅದನ್ನ ನಾವು ಸೇರ್ಸ್ಲಿಕ್ಕೆ ಹೋಗ್ತಿದೀವಿ. ಮೊನ್ನೆ ತಾನೇ ಎಲೆಕ್ಷನ್ ಆಯ್ತು, ಈಗ ಹೋದ್ರೆ ಯಾರು ಕೆಲಸ ಮಾಡ್ಕೊಡ್ತಾರೆ? ಮತ್ತೆ ಯಾವ್ದಾದ್ರು ಎಲೆಕ್ಷನ್ ಬಂದ್ರೆ ನೋಡ್ಕೊಂಡ್ರೆ ಆಯ್ತು ಬಿಡಿ. ನಮ್ ಹೆಸರು ನಾವು ಯಾವಾಗ್ಲಾದ್ರೂ ಪಟ್ಟಿಲ್ ಸೇರ್ಸ್ಬೋದಂತೆ, ಆ ಆಫೀಸು ಯಾವಾಗ್ಲೂ ತೆರೆದಿರ್ತಂತೆ. ನಂಗಷ್ಟು ಗೊತ್ತಿಲ್ಲ. ಈ ಎಲೆಕ್ಷನ್ ಆಫೀಸ್ ಕೆಲಸ ಆಗದೆ ಮತ್ತೆ ಎಲೆಕ್ಷನ್ ಬಂದಾಗ. ಅಲ್ಲೇ ನೀನ್ ತಪ್ಪು ತಿಳ್ಕೊಂಡಿರೋದು. ನಮ್ಮ ಹೆಸರನ್ನ ಆ ಪಟ್ಟಿಲಿ ಯಾವಾಗ ಬೇಕಾದ್ರೂ ಸೇರ್ಸ್ಕೋಬಹುದಂತೆ. ಏನೋ ಒಂದ್ಸಾರಿ ಆ ಪಟ್ಟಿಲಿ ನಮ್ಮ ಹೆಸರು ಸೇರ್ಸಿದೀವಿ, ಅಲ್ಲಿಗೆ ನಮ್ ಕೆಲಸ ಮುಗೀತು ಅಂತ ಸುಮ್ಕಿರೋದಲ್ಲ. ವರ್ಷಕ್ಕೊಂದ್ಸಾರಿ ಆ ಪಟ್ಟಿನ ನೋಡಿ ಅದ್ರಲ್ಲಿ ಏನಾದ್ರೂ ಬದಲಾವಣೆ ಇದ್ರೆ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಂಡು ಸರಿಪಡಿಸ್ಕೋಬೇಕು. ನಾವು ಹೋದಾಗೆಲ್ಲ ಅವರು ಅದೇ ಕೆಲಸ ಮಾಡ್ತಾರೆ. ಹೌದು, ನಾವ್ ಯಾವಾಗ ಹೋದ್ರು ನಮ್ಮ ಅರ್ಜಿಗಳನ್ನ ತಗೊಂಡು ಅದಕ್ಕೆ ಬೇಕಾದ ಕೆಲಸ ಮಾಡ್ಕೊಡೋದು ಚುನಾವಣಾ ಅಧಿಕಾರಿಗಳ ಕರ್ತವ್ಯ. ಈಗಂತೂ ಈ ಕೆಲಸ ತುಂಬಾ ಸುಲಭ, ಯಾಕೆಂದ್ರೆ ಎಲ್ಲ ಕಂಪ್ಯೂಟರೈಸ್ ಮಾಡಿದ್ದಾರೆ. ಮತದಾರರೇ, ನಿಮ್ಮ ಮತಪಟ್ಟಿಯ ವಿವರವನ್ನು ನೀವು ಯಾವುದೇ ಸಮಯದಲ್ಲಿ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟ ಕಚೇರಿಗಳಲ್ಲಿ ಪಡೆದುಕೊಳ್ಳಬಹುದು. ನಿಮ್ಮ ಹೆಸರಲ್ಲಿ ಏನಾದರೂ ಲೋಪದೋಷಗಳಿದ್ದಲ್ಲಿ ಸರಿಪಡಿಸಿಕೊಳ್ಳಿ. ಇದು ಒಂದು ನಿರಂತರವಾದ ಕ್ರಿಯೆ. ಏನಪ್ಪ ನಾಗೇಶ, ಹೋದ್ ಕೆಲ್ಸ ಏನಾತು? ಮನಿಗ್ ಅಡ್ವಾನ್ಸ್ ಕೊಟ್ಟು ಬಂದೇನು? ಆತಬೆ, ಅವರಿಗೆ ಅಡ್ವಾನ್ಸ್ ಕೊಟ್ಟು ಬಂದಾತು. ಮುಂದಿನ ತಿಂಗಳ 10ನೇ ತಾರೀಕು ಒಳಗ ಮನಿ ಖಾಲಿ ಮಾಡ್ತೇನೆ ಅಂತಾನು ಹೇಳೇನಿ. ಹಂಗಾರ ಇನ್ 15 ದಿನ ಉಳಿತಲ್ಲೋ, ಅಷ್ಟ್ರಾಗೆ ನಮ್ಮ ಗ್ಯಾಸು, ಟೆಲಿಫೋನು, ರೇಷನ್ ಕಾರ್ಡು ಇದೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಬೇಕು. ಲೇ ನಾಗೇಶ, ಅದ್ರ ಜೊತೆಯಾಗ ಮತದಾರರ ಪಟ್ಟಿಯಿಂದ ನಿಮ್ಮೆಲ್ಲರ ಹೆಸರನ್ನ ತೆಗಿಸ್ಬಿಡು. ನೋಡ್ ಮಾವ, ಗ್ಯಾಸು ಫೋನು ಎಲ್ಲಾ ಮಾಡಿಸ್ತೇನೆ, ಆದ್ರೆ ಈ ವೋಟರ್ ಲಿಸ್ಟ್ ಸಲುವಾಗಿ ನಾ ಎಲ್ಲಿ ಅಂತ ಅಡ್ಡಾಡ್ಲಿ? ಮುಂದಿನ ಎಲೆಕ್ಷನ್ ಬಂದಾಗ ನೋಡ್ಕೊಂಡ್ರಾತು. ಏನ್ಲೆ ಕಲ್ತವನಾಗ ಹಿಂಗ್ ಮಾತಾಡ್ತಿ? ಬ್ಯಾರದ್ ಎಷ್ಟು ಮುಖ್ಯನೋ ಇದು ಅಷ್ಟೇ ಮುಖ್ಯ. ನಾವು ಒಂದ್ ಸ್ಥಳದಿಂದ ಇನ್ನೊಂದ್ ಸ್ಥಳಕ್ ಹೋದ್ರ ನಮ್ಮ ಹೆಸರನ್ನ ಹಳೆ ಜಾಗದಿಂದ ತೆಗ್ಸಿ ಹೊಸ ಜಾಗದಾಗ ನೋಂದಾಯಿಸ್ಬೇಕು. ಅಲ್ಲೋ ಮಾವ, ಅದಕ್ಕೆಲ್ ಮತ್ತೆ ಅಡ್ಡಾಡೋದು? ಅಲ್ಲಿ ಹೋದಾಗ ಹೊಸದಾಗಿ ಸೇರ್ಸಿದ್ರಾತು. ನೋಡ್ ನಾಗೇಶ, ಒಬ್ಬ ವ್ಯಕ್ತಿಯ ಹೆಸರು 2 ಕಡೆ ವೋಟರ್ ಲಿಸ್ಟ್ ನಾಗಿದ್ರ ಅದು ಅಪರಾಧ. ಅದಕ್ಕ ನಾ ಹೇಳೋದು, ಇಲ್ಲಿರೋ ನಿಮ್ ಹೆಸರನ್ನ ತೆಗ್ಸಿ ಹೊಸ ಜಾಗದಾಗ ಸೇರ್ಸು ಅಂತ. ಮತದಾರರೇ, ನೀವು ಸ್ಥಳ ಬದಲಾಯಿಸಿದಾಗ ನಿಮ್ಮ ಹೆಸರನ್ನು ಹಳೆಯ ಸ್ಥಳದ ಮತದಾರರ ಪಟ್ಟಿಯಿಂದ ತೆಗೆಸಿ ಹೊಸ ಸ್ಥಳದಲ್ಲಿ ಸೇರಿಸಿಕೊಳ್ಳಿ. ಹಾಯ್ ಮೇರಿ. ಹಾಯ್. ಕಾಲೇಜ್ ಹೊರಟಿಯಾ? ಹಾಗೆ ಈ ಬುಕ್ ನ ರಶ್ಮಿ ಕೊಟ್ಬಿಡ್ತೀಯಾ? ಯಾಕೆ ನೀನ್ ಬರಲ್ವಾ? ನಮ್ ಕ್ಲಾಸ್ಗೆ ಇವತ್ತು ಪ್ರಾಕ್ಟಿಕಲ್ಸ್ ಇಲ್ಲ, ನಮ್ಗೆ ಮಧ್ಯಾಹ್ನ ಕ್ಲಾಸ್. ಮತ್ತೀಗ ಎಲ್ ಹೋಗ್ತಿದ್ಯಾ? ನಾನೀಗ ಎಲೆಕ್ಷನ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಯಾಕೆ? 18 ವರ್ಷ ತುಂಬದವ್ರಿಗೆ ಮತದಾನದ ಹಕ್ಕು ಬರುತ್ತೆ. ನಾನು ನನ್ನ ಹೆಸರನ್ನ ನೋಂದಾಯಿಸ್ಕೊಳಕ್ ಹೋಗ್ತಾ ಇದ್ದೀನಿ. ಅಷ್ಟಕ್ಕೋಸ್ಕರ ಅಲ್ಲಿವರೆಗೂ ಹೋಗ್ತೀಯಾ? ನಾವೆಲ್ಲ ವೋಟ್ ಮಾಡಿ ಏನಾಗ್ಬೇಕಾಗಿದೆ ಹೇಳು? ಯಾಕೆ ಹೀಗೆ ಹೇಳ್ತಿದ್ಯಾ? ನಮ್ಮಂತ ಯುವ ಜನರು ಹೆಚ್ಚೆಚ್ಚು ವೋಟ್ ಮಾಡ್ಬೇಕು. ಇದ್ ನಮ್ ಹಕ್ಕು. ನಮ್ ದೇಶದ ಭವಿಷ್ಯನ ರೂಪಿಸೋದಕ್ಕೆ ಇದು ಒಂದೇ ಮಾರ್ಗ. ತಿಳಿದವರಾಗಿ ಓದ್ದವರಾಗಿ ನಾವೇ ಹೀಗೆಲ್ಲ ಮಾತಾಡ್ಬಾರ್ದು. ಹೌದಲ್ಲ? ನಂಗೂ 18 ವರ್ಷ ಆಗಿದೆ, ನಾನು ನನ್ನ ಹೆಸರನ್ನ ಸೇರ್ಸ್ಕೊತೀನಿ. ಅಣ್ಣ, ನನ್ಗೂ 18 ವರ್ಷ ಆಗಿದೆ, ನಾನು ಹೋಗಿ ವೋಟರ್ ಲಿಸ್ಟ್ ನಲ್ಲಿ ನನ್ನ ಹೆಸರು ಸೇರ್ಸ್ಬಿಟ್ಟು ಬರ್ತೀನಿ. ಕಳೆದ ಜನವರಿ 1ರಂದು 18 ವರ್ಷ ಪೂರೈಸಿದವರೆಲ್ಲ ಮತದಾರರಾಗಿ ನೋಂದಾಯಿಸಿಕೊಳ್ಳಬಹುದು. ತಕ್ಷಣ ಬೇಕಾದ ದಾಖಲೆಗಳನ್ನು ಕೊಟ್ಟು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮತದಾನ ನಿಮ್ಮ ಹಕ್ಕು.